ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ತುಜಾ ವ್ಲಾಗ್ ಚಾನೆಲ್. ಎಲ್ಲರೂ ಹಿಂಗಿದ್ದೀರಾ? ಆರಾಮಿದ್ರ ಅನ್ಕೊಂಡೆ. ನಾನು ಕೂಡ ಆರಾಮಾಗಿದ್ದೀನಿ, ಫುಲ್ ಖುಷಿಯಾಗಿದ್ದೀನಿ. ಇವತ್ತಿನ ವಿಚಾರ ನಿಮ್ಮ ಕಮೆಂಟ್ಗಳ ಬಗ್ಗೆ, ಹಾಗೆ ಸ್ವಲ್ಪ ಪರಿಹಾರದ ಬಗ್ಗೆ, ಮತ್ತೆ ಮಾಟ ಮಂತ್ರದ ವಿಡಿಯೋ ಯಾಕೆ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಏನಂತಂದ್ರೆ ತುಂಬಾ ಜನ ಕಮೆಂಟ್ ಹಾಕ್ತಾ ಇದ್ರಿ, ಯಾಕೆ ವಿಡಿಯೋ ಮಾಡ್ತಾ ಇಲ್ಲ, ಒಂದು ಪರಿಹಾರ ಕೊಡ್ತಾ ಇದ್ರಿ, ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ರಿ. ಸಾರಿ, ಕೊಟ್ಟಿದ್ದೀನಿ ಕೆಲವೊಂದೊಂದು ವಿಡಿಯೋಗಳಲ್ಲಿ. ಬ್ಲಾಗ್ಗಳು ಜಾಸ್ತಿ ಆಯ್ತು. ಬ್ಲಾಗ್ ಯಾಕೆ ಜಾಸ್ತಿ ಆಯ್ತು ಅಂದ್ರೆ ತವ್ರ ಮನೆಗೆ ಹೋಗಿದ್ದೆ, ಅಲ್ಲಿ ಈ ತರದ ವಿಡಿಯೋಗಳನ್ನೆಲ್ಲ ಮಾಡಕ್ಕಾಗಲ್ಲ. ಯಾಕಂದ್ರೆ ನಮ್ಗೆ ಪರಿಹಾರಕ್ಕೆ ಏನ್ ವಸ್ತುಗಳು ಬೇಕೋ ಅದು ಅಲ್ಲಿ ಸಿಗುತ್ತೋ, ಒಂದೊಂದು ಸಿಗಲ್ಲ, ಅದಷ್ಟು ಸರಿ ಬರಲ್ಲ. ನಾವಿರೋ ಜಾಗದಲ್ಲಿ ಬಂದು ಅಲ್ಲಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು, ನಮಗೂ ಒಳ್ಳೇದು, ನಿಮ್ಗೂ ಕೂಡ ಕೇಳಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ತುಂಬಾ ಗಿಜಿ ಒಂದು ವಸ್ತುಗಳು ಸಿಗ್ತಾ ಇರ್ಲಿಲ್ಲ. ಇನ್ ಖಂಡಿತ ಅದ್ರ ಬಗ್ಗೆ ವಿಡಿಯೋಗಳನ್ನ ಮಾಡ್ತೀನಿ. ಮತ್ತೆ ಒಂದು ಮಾತು ನಿಮ್ ಜೊತೆಗೆ ಹೇಳಲೇಬೇಕು, ಯಾಕಂದ್ರೆ ನಿಮ್ಮ ಅಭಿಪ್ರಾಯನ ನಾನು ತಿಳ್ಕೊಬೇಕಾಗತ್ತೆ. ಫಸ್ಟ್ ಹೇಳ್ಬಿಡ್ತೀನಿ ಒಂದು ಖುಷಿ ವಿಚಾರನ. ಏನಪ್ಪಾ ಅಂತಂದ್ರೆ, ನನ್ಗೆ ಒಂದಿಷ್ಟು ಕಮೆಂಟ್ಗಳನ್ನ ಬಂದಿತ್ತು. ಅಶೋಕ ಎಲ್ಲ ಪೂಜೆ ಮಾಡಿದ್ಮೇಲೆ ನನಗೆ ತುಂಬಾ ಒಳ್ಳೇದಾಗಿದೆ, ನಮ್ ಕಷ್ಟಗಳು ಕೂಡ ಕಡಿಮೆ ಆಗಿದೆ, ದುಡ್ಡಿನ ಸಮಸ್ಯೆ ಕಮ್ಮಿ ಆಗಿದೆ, ಮನೆಯಲ್ಲಿ ಜಗಳ ಕೂಡ ಕಮ್ಮಿ ಆಗಿದೆ, ನಾವು ಇವಾಗ ತುಂಬಾ ಆರಾಮಾಗಿದ್ವಿ, ಮನೆಯಲ್ಲಿ ತುಂಬಾನೇ ಖುಷಿ ಆಗ್ತಾ ಇದೆ ನಮ್ಗೆ. ನೀವು ಕೊಟ್ಟಿರೋ ಒಂದು ಪರಿಹಾರದ ಒಂದು ಮಾಹಿತಿ ನಮ್ಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಅದ್ರ ಜೊತೆಗೆ ನೀವು ಕೊಡುತ್ತಾ ಇರುವಂತ ಮಾಹಿತಿ ಕೂಡ ಎಲ್ಲವನ್ನೂ ಕೂಡ ನಾವು ಪಾಲಿಸ್ತಾ ಇದೀವಿ, ನಮ್ಗೆ ತುಂಬಾ ಖುಷಿ ಆಗಿದೆ, ಒಳ್ಳೇದಾಗ್ತಾ ಇದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಇದೇ ರೀತಿ ಭಗವಂತಗೆ ನಂಬಿದ್ದಕ್ಕೆ ಎಲ್ಲವನ್ನೂ ಕೂಡ ಒಳ್ಳೇದಾಗುತ್ತೆ, ಯಾವ್ದು ಕೆಟ್ಟದಾಗಲ್ಲ. ಇನ್ನೂ ಒಳ್ಳೇದಾಗ್ಲಿ. ಇದೇ ರೀತಿ ನೀವು ಮಾಡ್ತಾ ಬನ್ನಿ. ದೇವ್ರ ಪೂಜೆ ಮಾಡೋದ್ರಿಂದ, ಭಗವಂತನ ಪೂಜಿಸೋದ್ರಿಂದ ಯಾವತ್ತೂ ನಮ್ಗೆ ಕಷ್ಟ ಅನ್ನೋದು ಬರಲ್ಲ. ತಕ್ಕಮಟ್ಟಿಗಿರತ್ತೆ, ಮುಂದೆ ಖಂಡಿತ ಒಳ್ಳೇದಾಗೇ ಆಗತ್ತೆ. ಅದೇ ರೀತಿ ನೀವು ಮಾಡ್ತಾ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಚಾರನ ನೀವು ಮತ್ತೆ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸಿದಕ್ಕೆ ತುಂಬಾನೇ ಖುಷಿ ಆಯ್ತು. ಅದ್ರ ಬಗ್ಗೆ ಮಾತಾಡ್ಬೇಕು. ಈ ಕಮೆಂಟ್ ಬಂದು 15-20 ದಿವಸ ಮೇಲೆ ಆಯ್ತು, ನನಗೆ ಅದ್ರ ಬಗ್ಗೆ ಮಾತಾಡಕ್ಕೆ ಆಗಿರ್ಲಿಲ್ಲ. ಹಾಗಾಗಿ ಇವತ್ತು ಮಾತಾಡ್ತಾ ಇದ್ದೀನಿ. ಸಾರಿ, ತುಂಬಾ ಲೇಟಾಗಿ ತಿಳಿಸ್ತಾ ಇದ್ದೀನಿ. ಹೇಳದ್ನಲ್ಲ, ಊರಲ್ಲಿರೋದ್ರಿಂದ ಈ ರೀತಿ ಮಾತಾಡಕ್ಕಾಗ್ಲಿ, ವಿಡಿಯೋಗಳನ್ನ ಮಾಡಕ್ಕಾಗ್ಲಿ ಆಗ್ಲೇ ಇಲ್ಲ ಅಲ್ಲಿ. ಹಾಗಾಗಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗಿದೆ ಅಲ್ವಾ? ಇನ್ನು ತುಂಬಾ ಜನಕ್ಕೆ ಇನ್ನೂ ಗೊತ್ತಿಲ್ಲದೆ ಇರೋರಿದ್ರೆ ನನ್ನ ಆ ಒಂದು ವಿಡಿಯೋನ ಹೋಗಿ ನೋಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಅದ್ರ ಲಿಂಕ್ ನ ಕೊಟ್ಟಿರ್ತೀನಿ. ಅಶೋಕ ಎಲ್ಲದ ಪೂಜೆ ಮಾಟ ಮಂತ್ರದ ಪರಿಹಾರ, ಅದು ತುಂಬಾ ಪವರ್ಫುಲ್. ಅದು ಎಷ್ಟು ಜನಕ್ಕೆಲ್ಲ ಒಳ್ಳೇದಾಗಿದೆ ನೋಡಿ ಅದರಿಂದ. ಹಾಗೆ ಮತ್ತೆ ನಮ್ಮ ರಿಲೇಷನ್ ಅಲ್ಲಿ ಕೂಡ ಮಾಡಿದ್ದಾರೆ, ಅವ್ರಿಗೂ ಕೂಡ ಒಳ್ಳೇದಾಗಿದೆ ಅಂತ ಫೋನ್ ಮಾಡಿ ಕೂಡ ಹೇಳಿದ್ರು. ಹಾಗೆ ಮತ್ತೆ ನನ್ನ ಕಣ್ಣು ಮುಂದೆ ನನ್ಗೆ ಗೊತ್ತಿರೋರು ಪೂಜೆ ಮಾಡಿದ್ರು, ಅವ್ರಿಗೂ ಕೂಡ ತುಂಬಾ ಒಳ್ಳೇದಾಗಿದೆ. ಬರೀ ಒಳ್ಳೇದ ಅಷ್ಟೇ ಅಲ್ಲ, ಒಂದು ಯಶಸ್ವಿ ಕೂಡ ಅವ್ರಿಗೆ ಸಿಕ್ಕಿದೆ. ಹೆಂಗಂದ್ರೆ, ನಾನು ಹೇಳಿದ್ನಲ್ಲ, ನಾನು ಪೂಜೆ ಮಾಡಿದ್ಮೇಲೆ ನನಗೆ ಇಷ್ಟೆಲ್ಲ ಫಲ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಗಾಡಿನ ತಗೊಂಡ್ವಿ. ಆರೋಗ್ಯದಲ್ಲಿ ಸುಧಾರಣೆ ಆಯ್ತು, ಆರೋಗ್ಯ ಕೂಡ ಎಲ್ಲ ಒಳ್ಳೇದಾಗಿದೆ. ಹಾಗೆ ಮನೇಲಿ ಎಷ್ಟು ಕಷ್ಟಗಳಿತ್ತು ಅದು ಕೂಡ ಪರಿಹಾರ ಆಗಿದೆ. ಅದೇ ರೀತಿ ಕೆಲವೊಬ್ಬರ ಜೀವನದಲ್ಲಿ ಅವ್ರ ಅನುಕೂಲ ತಕ್ಕಂಗೆ ಅವ್ರ ಜೀವನ ನಡೀತಾ ಇದೆ, ಒಳ್ಳೇದು ಕೂಡ ಆಗ್ತಾ ಇದೆ. ಯಾರ್ಯಾರಿಗೆ ಏನೇನ್ ಕಷ್ಟ ಆಯ್ತು ನೋಡಿ, ಅದು ಪರಿಹಾರ ಕೂಡ ಆಗ್ತಾ ಇದೆ. ಕೆಲವೊಂದು ನನ್ನ ಕಣ್ಣೆದುರುಗಡೆ ನೋಡಿದೀನಿ, ಕೆಲವೊಂದು ಕಮೆಂಟ್ ಹಾಕಿದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಹೇಳ್ತಾ ಇದ್ದೇನೆ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಆ ಒಂದು ವಿಡಿಯೋನ ನೀವು ಕೂಡ ನೋಡಿ. ಇನ್ನು ಯಾಕೆ ವಿಡಿಯೋ ಮಾಡಿಲ್ಲ ಅಂತಂದ್ರೆ, ಮಾಡ್ಬೇಕಂತಾನೆ ಬಿಡ್ಬೇಕಂತ ಏನಿಲ್ಲ, ಆದ್ರೆ ಒಂದ್ ಮಾತು ಬಂದಿತ್ತು ನನ್ ಕಿವಿಗೆ, ಅದೊಂದ್ ಸ್ವಲ್ಪ ಮನ್ಸಿಗೆ ಬೇಜಾರಾಯ್ತು. ಹಾಗಾಗಿ ಮಾಡೋದೇನ್ ಬಿಡ್ತಾ ಇರಲಿಲ್ಲ, ಆದ್ರೂ ಮನ್ಸಿಗೆ ಸ್ವಲ್ಪ ಬೇಜಾರಾದಾಗ ಏನ್ ಅನ್ಸುತ್ತೆ, ಇರ್ಲಿ ಬಿಡುವ ಹೋಗ್ಲಿ ಆತರ ಅನ್ಸಿತ್ತು. ಮತ್ತೆ ಈ ಕಮೆಂಟ್ಗಳೆಲ್ಲ ನೋಡಿದಾಗ ನನಗ ಅನಿಸುತ್ತೆ, ಇಲ್ಲ ನಾನು ಬಿಡ್ಬಾರ್ದು, ಮಾಡ್ಬೇಕು. ಯಾಕಂದ್ರೆ ಇನ್ನೊಬ್ರಿಗೆ ಒಳ್ಳೇದಾಗ್ತಾ ಇದೆ ಅಂದ್ರೆ, ಮಾತಾಡೋರು ಒಬ್ರಿದ್ರೆ ಇನ್ನು 3 ಜನಕ್ಕೆ 4 ಜನಕ್ಕೆ ಒಳ್ಳೇದಾಗ್ತಾ ಇದೆ ಅಂದ್ರೆ, ಒಬ್ರು ಮಾತು ಯಾಕೆ ಕಿವಿ ಹಾಕೋಬೇಕು ಹೇಳಿ? ಹೋಗ್ಲಿ ಬಿಡಿ, ಒಂದ್ 4 ಜನ ಮಾತಾಡ್ತಾ ಇದ್ರೆ ಒಬ್ರಿಗಾದ್ರೂ ಒಳ್ಳೇದಾಗತ್ತೆ ಅಂದ್ರೆ ಖಂಡಿತ ಆ ಕೆಲ್ಸನ ನಾವು ಮಾಡ್ಲೇಬೇಕು ಅಲ್ವಾ? ಹಾಗಾಗಿ ಖಂಡಿತ ಮಾಡ್ತೀನಿ. ಮತ್ತೆ ಆ ಮಾತು ಏನಂದ್ರೆ, ಈ ಪರಿಹಾರ ಕೊಡೋದ್ರಿಂದ ನಿನ್ಗೇನು ಲಾಭ ಇದೆ, ಈ ಪರಿಹಾರ ಯಾಕೆ ಕೊಡ್ತಾ ಇದೀಯಾ, ಖಂಡಿತ ಇದಾಗತ್ತಾ ಅಂತ ಕೇಳಿದ್ರು. ಹೋಗಿ ಕಮೆಂಟ್ಗಳನ್ನ ಓದ್ರಿ, ನಿಮ್ಗೆ ಯಾರಿಗೆ ಡೌಟ್ ಇರುತ್ತೆ ನೋಡಿ. ಕಮೆಂಟ್ಗಳನ್ನ ಓದಿ ಎಷ್ಟು ಜನ ಒಳ್ಳೇದಾಗಿದೆ ಅಂತ ಕೇಳಿದ್ರೆ, ಆಮೇಲೆ ಎಷ್ಟು ಜನ ನನ್ಗೆ ಕಷ್ಟ ಇದೆ ಪರಿಹಾರ ಹೇಳಿ ಅಂತ ಕಮೆಂಟ್ಗಳನ್ನ ಹಾಕ್ತಾ ಇದಾರೆ, ಹೋಗಿ ನೋಡಿ. ಅವ್ರ ಕಷ್ಟಗಳನ್ನ ಕೇಳಿದಾಗ ನಮ್ ಚುರುಕ ಅನ್ನತ್ತೆ. ಯಾಕಂದ್ರೆ ಆ ಕಷ್ಟನ ನಾವು ಅನುಭವಿಸೋದ್ರಿಂದ ನಮ್ಗೆ ಗೊತ್ತಾಗುತ್ತೆ. ನೀವು ಕಷ್ಟಗಳನ್ನ ಅನುಭವಿಸಿರಲ್ಲ, ಹಾಗಾಗಿ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಲ್ಲ. ನೀವು ಈ ರೀತಿ ಮಾತಾಡ್ತೀರಾ, ನಿಮ್ಗೆ ತಪ್ಪಲ್ಲ. ನಿಮ್ ಜೀವನದಲ್ಲಿ ನೀವೇನ್ ಅನುಭವಿಸಿರ್ತೀರಾ ಅದ್ರಷ್ಟೇ ಮಾತಾಡ್ತೀರಾ, ಅದ್ರ ಬಿಟ್ಟರೆ ನಿಮ್ಗೇನು ಮಾತಾಡಕ್ಕಾಗಲ್ಲ ಅಲ್ವಾ? ಇಲ್ಲ ದುಡಿದ್ರೆ ಜೀವನ ನಡೆಯುತ್ತೆ ಅಲ್ವಾ? ಕಷ್ಟ ಬಂದಿದೆ ಅಂತ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ನಡೆಯಲ್ಲ. ಕಷ್ಟಕ್ಕೆ ಪರಿಹಾರನೂ ಹುಡ್ಕೋಬೇಕು, ಜೀವನನೂ ಮಾಡ್ಬೇಕು, ದುಡಿಲೇಬೇಕು, ಎಲ್ಲನೂ ಆಗ್ಬೇಕು. ಹಾಗಾಗಿ ಒಬ್ರು ಒಳ್ಳೇದನ್ನ ಆಗ್ತಾ ಇದೆ ಅಂದ್ರೆ ಖಂಡಿತ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಅವ್ರ ಮಾತನ್ನ ಸ್ವಲ್ಪ ಬೇಜಾರಾಗಿತ್ತು, ಏನ್ ಇದನ್ನೇ ಮಾಡ್ತೀಯ ನೀನು ವಿಡಿಯೋಗಳನ್ನ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ, ಇನ್ನ 10 ಜನ ಅಂತದ್ ಮಾತಾಡಿದ್ರು ಕೂಡ ನಿಮ್ಗೆ ಇಷ್ಟು ಒಳ್ಳೇದಾಗಿದೆಯಲ್ಲ, ನಿಮ್ ತರನೇ ಇನ್ನೂ ಜನಕ್ಕೆ ಒಳ್ಳೇದಾಗ್ಲಿ ಅನ್ನೋದೇ ನನ್ನ ಉದ್ದೇಶ. ಖಂಡಿತ ನಾನು ಇದ್ರ ಬಗ್ಗೆ ವಿಡಿಯೋನ ಮಾಡೇ ಮಾಡ್ತೀನಿ. ಮತ್ತೆ ನಿಮ್ಮೆಲ್ಲರ ಪ್ರೀತಿ ಒಂದು
ಸಪೋರ್ಟ್ ಇಂದ ನಮಗೆ ಯೂಟ್ಯೂಬ್ ಪೇಮೆಂಟ್ ಬಂದಿರೋದ್ರ ಬಗ್ಗೆ ನನಗೆ ಇನ್ನೂ ವಿಡಿಯೋ ಮಾಡಿ ಹಾಕಕ್ಕಾಗಿಲ್ಲ. ಖಂಡಿತ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಪೇಮೆಂಟ್ ಕೂಡ ಇವಾಗ ಬರ್ತಾ ಇದೆ. 2ನೇ ಪೇಮೆಂಟ್ ಇದೇ ತಿಂಗಳು ಬರುತ್ತೆ. ಅದ್ರದ್ದು ಕೂಡ ವಿಡಿಯೋ ಮಾಡ್ತೀನಿ, ಮಿಸ್ ಮಾಡಲ್ಲ. ಇನ್ನು ತುಂಬಾ ಜನ ಕೇಳ್ತಾ ಇದ್ರಿ, ಮದ್ವೆ ಆಗಿಲ್ಲ, ಮದ್ವೆ ಆಗ್ಬೇಕಂದ್ರೆ ಯಾವ ಪೂಜೆ ಮಾಡ್ಬೇಕು, ಏನು ಎತ್ತ ಅಂತ ಹೇಳ್ಬಿಟ್ಟು. ಖಂಡಿತ ಇದ್ರ ಬಗ್ಗೆ ನಾನೊಂದು ವಿಡಿಯೋನೇ ಮಾಡಾಕಿನಿ. ಮದ್ವೆ ಅಷ್ಟೇ ಅಲ್ಲ, ನಿಮ್ಮ ಪ್ರತಿ ಒಂದು ಕಷ್ಟ ಪರಿಹಾರ ಮಾಡ್ಕೊಳ್ಳಕ್ಕೆ, ಒಂದು ಸಾಲ ಕೊಟ್ಟಿರೋದು ವಾಪಸ್ ಬರೋಕೆ, ಹಾಗೆ ಮತ್ತೆ ಮದ್ವೆ ಆಗಿಲ್ಲ ಅಂದ್ರೆ, ಮಕ್ಕಳಾಗಿಲ್ಲ ಅಂದ್ರೆ, ಮಕ್ಕಳು ವಿದ್ಯಾಭ್ಯಾಸಕ್ಕೆ ನಿಮ್ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಂದ್ರೆ, ಯಾವುದಕ್ಕಾದ್ರೂ ಈ ಒಂದು ಕಷ್ಟಕ್ಕೆ ಈ ಪರಿಹಾರನ ಖಂಡಿತ ಉಪಯೋಗ ಆಗುತ್ತೆ. ನಾನು ಮಾಡ್ಕೊಂಡಿದ್ದೀನಿ, ಅದು ನನಗೆ ಉಪಯೋಗ ಆಗಿದೆ, ಮತ್ತೆ ಅದ್ರ ಪ್ರತಿಫಲ ಕೂಡ ನನಗೆ ಸಿಕ್ಕಿದೆ. ನಾನು ಅನ್ಕೊಂಡಿರೋದು ಆಗಿದೆ. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ವೈಟ್ ಪೇಪರ್ ಒಂದು ಪೂಜೆ ವಿಧಾನದ ಬಗ್ಗೆ ನಾನು ಸಪರೇಟ್ ಆಗಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಖಂಡಿತ ಈ ವಿಡಿಯೋನ ನೋಡಿ, ನಿಮ್ಗೂ ಕೂಡ ಗೊತ್ತಾಗತ್ತೆ. ಇದ್ರಲ್ಲಿ ನಾನು ಹೇಳೋದ್ರಿಂದ ಅರ್ಧಂಬರ್ಧ ಆಗುತ್ತೆ, ನಿಮ್ಗೆ ಅಷ್ಟೊಂದು ಕರೆಕ್ಟ್ ಆಗಿ ಅನ್ಸಲ್ಲ. ನಾನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ನೋಡಿ. ಮತ್ತೆ ಅದ್ರ ಜೊತೆಗೆ ನಿಮ್ಗೆ ಅಶ್ವತ್ಥ ಮರದ ಒಂದು ಪೂಜೆ, ಅಶ್ವತ್ಥ ಮರದ ಪೂಜೆ ಮಾಡೋದು ತುಂಬಾನೇ ಒಳ್ಳೇದು. ಇನ್ನೇ ಹೇಳ್ತೇನಲ್ಲ, ಈ ಒಂದು ವೈಟ್ ಪೇಪರ್ ಅಂತ ಹೇಳ್ಬಿಟ್ಟು ಇದನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಆದಷ್ಟು ಬೇಗ ನಿಮ್ಮ ಆಸೆನ ನೆರವೇರುತ್ತೆ. ನಿಮ್ಗೆ ಏನೇ ಕಷ್ಟ ಇದ್ರೂ ಕೂಡ ಅದನ್ನ ಪರಿಹಾರ ಆಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿಕೊಂಡು ಬೆಳಿಗ್ಗೆ ನೀವು ಆ ಒಂದು ಏನಿದೆಲ್ಲ ಅಶ್ವತ್ಥ ಮರಕ್ಕೆ ಹೋಗಿ ಒಂದು ಪೂಜೆನ ಮಾಡ್ಕೊಡ್ರಿ. ಯಾವ ರೀತಿ ಅಂದ್ರೆ, 1 ಲೋಟ ಹಾಲು, 1 ಲೋಟ ನೀರು, ಮತ್ತೆ ಗಂಧದ ಕಡ್ಡಿ, ಕುಂಕುಮ, ಅರಿಶಿನ, ಮತ್ತೆ ಒಂದು ಅರಿಶಿಣದ ಬೇರು ಬೇಕು. ಅಂದ್ರೆ ಅರಿಶಿಣದ ಕೊಂಬು ಅಂತ ಹೇಳ್ತೀವಿ, ಬೇರು ಅಂತ ಹೇಳ್ತೀವಿ. ಆ ಅರಿಶಿಣದ ಬೇರಿಗೆ ನೀವೇನ್ ಮಾಡ್ಬೇಕಂದ್ರೆ, ಒಂದು ಬಿಳಿ ದಾರನ ಕಟ್ಟಿ ಫುಲ್ ಅರಿಶಿಣ ಕೊಂಬಕ್ಕೆ ಮತ್ತೆ ಆ ದಾರಕ್ಕೆ ಅರಿಶಿಣನ ಚೆನ್ನಾಗಿ ಕಲಸಿ ಅದಕ್ಕೆ ಹಚ್ಚಿಬಿಡಿ. ಹಚ್ಚಿ ನೀವು ಪೂಜೆಗೆ ಇಷ್ಟನ್ನ ತಗೊಂಡೋಗಿ ಗಿಡದ ಹತ್ರ ತಗೊಂಡೋಗಿ, ಫಸ್ಟ್ ನೀರ್ ಹಾಕಿ, ಆಮೇಲೆ ಹಾಲು ಹಾಕಿ, ಕುಂಕುಮ ಅರಿಶಿಣ ಎಲ್ಲ ಹಾಕಿ, ನೀವು ಗಂಧದ ಕಡ್ಡಿನ ಬೆಳಗಿ ಅಲ್ಲಿ ಕೂತ್ಕೊಂಡು ನೀವು ಒಂದ್ ಸ್ವಲ್ಪ ದೇವ್ರ ಹತ್ರ ಕೇಳ್ಕೊಂಡು, ನಿಮ್ಮ ಆಸೆ ಏನಿದೆ ಅದನ್ನ ಕೇಳ್ಕೊಂಡು, ಮದ್ವೆ ಆಗದ ಇರೋರಿಗೆ ಹೇಳ್ತಾ ಇರೋದು, ಇದು ಮದ್ವೆ ಆಗ್ಬೇಕು ಅಂತ ನೀವು ಕೇಳ್ತಾ ಇದ್ದೀರಲ್ಲ ಅವರಿಗೆ ಅಲ್ಲಿ ಹೇಳ್ಬಿಟ್ಟು, ನೀವು ಆ ಒಂದು ಕಂಕಣದ ಏನ್ ತಗೊಂಡ್ ಹೋಗಿರ್ತೀರಲ್ಲ ಅರಿಶಿಣದ ಬೇರು, ಅಲ್ಲಿ ಗಿಡಕ್ಕೆ ಕಟ್ಟಿ ಎಲ್ಲಾದ್ರೂ ಒಂದ್ ಕಡೆ ಮೇಲೆ ಅಥವಾ ಕೆಳಗಡೆ ಎಲ್ಲಾದ್ರೂ ಕಟ್ಟಿ 5 ಸುತ್ತು ನೀವು, ಅಥವಾ 9 ಸುತ್ತು ಅಥವಾ 11 ಸುತ್ತು ಹಾಕ್ಬೇಕಾಗತ್ತೆ. ಹಾಕ್ಬಿಟ್ಟು ಹಾಕ್ತಾ ನೀವು ಆ ಭಗವಂತನ ಹತ್ರ ಕೇಳ್ತಾ ನೀವು ಆ ಸುತ್ತನ ಹಾಕ್ಬೇಕಾಗತ್ತೆ. ಅದನ್ನ ನೀವು ಮಾಡೋದು ಒಂದು 5 ದಿವಸ ಅಥವಾ 9 ದಿವಸ, 11 ದಿವಸ, ಈ ರೀತಿ ನೀವು ಮಾಡ್ಕೊಳ್ಳಿ. ಖಂಡಿತ ಒಳ್ಳೇದಾಗುತ್ತೆ. ಇನ್ನು ಜಾಸ್ತಿ ಅಂದ್ರೆ 21 ದಿನ ಕೂಡ ನೀವು ಇದನ್ನ ಮಾಡ್ಕೋಬಹುದು. ಮತ್ತೆ ನಾನ್ ವೆಜ್ ತಿನ್ನೋದು ಬಿಡಬೇಕಾಗುತ್ತೆ. ಡೈಲಿ ಈ ಪೂಜೆ ಮಾಡ್ಬೇಕಾದ್ರೆ ನಾನ್ ವೆಜ್ ತಿನ್ಬಾರ್ದು, ಇವಾಗ ಹೇಳಿರ್ತೀನಿ. ನಾನ್ ವೆಜ್ ಎಲ್ಲ ತಿನ್ನೋ ಹಾಗಿಲ್ಲ. ಹಾಗೆ ನೀವು ಈ ಪೂಜೆಗಳನ್ನ ಮಾಡ್ಕೊಳ್ಳಿ, ವ್ರತಗಳನ್ನ ಮಾಡ್ಕೊಂಡು ನಿಮ್ಮ ಕಷ್ಟಗಳು ಕೂಡ ಪರಿಹಾರ ಆಗ್ಲಿ. ಯಾಕಂದ್ರೆ ತುಂಬಾ ಜನ ಕಮೆಂಟ್ ಹಾಕಿ ಕೇಳ್ತಾ ಇದ್ರೆ, ಮದ್ವೆಗೆ ಒಂದು ಪರಿಹಾರ ಕೊಡಿ, ಮದ್ವೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನಾನೇನ್ ಹೇಳೋಕೆ ಏನಂತಂದ್ರೆ, ಭವಿಷ್ಯ ಅಂತ ಹೇಳ್ತಾ ಇಲ್ಲ, ಗೊತ್ತಿಲ್ಲ ದೇವ್ರು ಯಾವಾಗ ಹೆಂಗ್ ಕಣ್ ತೆರಿತಾನೆ ಅಂತ, ಯಾರಿಗೊತ್ತು. ದೇವ್ರಿಗೆ ನಮ್ಗೆ ದುಡಿಸ್ಕೊಂಡು ಒಂದು ಫಲಾನ ಕೊಡ್ಬೇಕನ್ನೋದಿದ್ರೆ ಹೇಳಕ್ಕಾಗಲ್ಲ. ಹಾಗಾಗಿ ಒಂದ್ ಕಷ್ಟ ಪಡೋಣ, ಹಾಗಾಗಿ ಹೇಳ್ತಾ ಇರೋದು. ಅಂದ್ರೆ ನನಗ್ ಗೊತ್ತಿರೋದು ಹಿಂದಕಿನ ಒಂದು ಪದ್ಧತಿಗಳನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಈಗ ಅಷ್ಟೇ. ಇನ್ನು ಪೂಜೆ ಮಾಡಿದವ್ರಿಗೂ ಕೂಡ ಆಗಿಲ್ಲ, ಏನ್ ಮಾಡ್ಬೇಕು ಅಂತ ಕೇಳೋರಾದ್ರೆ ಖಂಡಿತ ಹೇಳ್ತೀನಿ ಅದ್ರ ಬಗ್ಗೆ ಕೂಡ. ಏನಂತಂದ್ರೆ, ಪೂಜೆ ಮಾಡಿದ್ರು ಕೂಡ ಆಗಿಲ್ಲ ಅಂದ್ರೆ ಅದು ನಮ್ ಕರ್ಮ ಇರತ್ತೆ, ಯಾವ್ದೋ ಒಂದು ಪಾಪ ಇರತ್ತೆ, ಹಿಂದಿನ ಜನ್ಮದ ಕರ್ಮ, ಈ ಜನ್ಮದ ಕರ್ಮ, ಏನೋ ಒಂದು ಕರ್ಮ ಇರತ್ತೆ. ಆ ಕೆಟ್ಟ ಕರ್ಮನ ಕಳೆಯವರೆಗೂ ಕೂಡ ನಾವ್ ಎಂತ ಪೂಜೆ ಮಾಡಿ ತಿಪ್ಪರ್ಲಾಗ ಹಾಕೋದ್ರು ಕೂಡ ಅದಾಗಲ್ಲ ಅಲ್ವಾ. ಒಳ್ಳೆ ಕರ್ಮ ಮಾಡಿ ಏನೋ ಸಣ್ಣ ಪುಟ್ಟ ತೊಂದರೆಗಳಿದ್ರೆ ಖಂಡಿತ ಅದ್ರ ಬಗ್ಗೆ ನಾವು ಪರಿಹಾರನ ಮಾಡ್ಕೋಬಹುದು. ಹಾಗಾಗಿ ಹೇಳ್ತಾ ಇದ್ದೀನಿ, ಕೆಟ್ಟ ಕರ್ಮಗಳನ್ನ ಮಾಡೋದು ಬಿಡಿ. ಬಾಯಲ್ಲಿ ಒಳ್ಳೇದ್ ಮಾತಾಡಿ, ಮನಸ್ಸಲ್ಲಿ ಕೆಟ್ಟನ್ನು ನುಡಿದ್ರೆ ಅದೇ ಕೆಟ್ಟ ಕರ್ಮ. ಕೈಯಿಂದ ಕೆಟ್ಟದ್ ಮಾಡೋದಲ್ಲ, ಮತ್ತೆ ಬಾಯಿಂದ ಕೆಟ್ಟ ಮಾಡೋದಲ್ಲ, ಮನಸ್ಸಿಂದ ಕೆಟ್ಟದ್ ಬಯಸೋದು ಕೂಡ ಅದು ಕೆಟ್ಟ ಕರ್ಮನೆ. ಹಾಗಾಗಿ ಹೇಳ್ತಾ ಇದೀನಿ, ಸಾಧ್ಯವಾದಷ್ಟು ನೇರವಾಗಿ ಇರೋದನ್ನ ಕಲಿಬೇಕು. ಇನ್ನೊಬ್ಬರಿಗೆ ಬೆನ್ನಿಗೆ ಚೂರಿ ಹಾಕೋ ಕೆಲ್ಸನ, ಇನ್ನೊಬ್ಬರಿಗೆ ಹಾಳು ಮಾಡೋ ಕೆಲ್ಸನ, ಇನ್ನೊಬ್ಬರಿಗೆ ತಲೆ ಕೆಡಿಸೋ ಕೆಲ್ಸನ, ಆ ತರದೆಲ್ಲ ಅದೆಲ್ಲ ಕೆಟ್ಟ ಕೆಲ್ಸನೇ. ಅಂತ ಕೆಟ್ಟ ಕರ್ಮಗಳನ್ನ ಬಿಟ್ಟು ಒಳ್ಳೆ ಕರ್ಮ ಮಾಡಿದ್ರೆ ಖಂಡಿತ ಭಗವಂತ ಒಳ್ಳೇದ್ ಮಾಡ್ತಾರೆ. ಹಾಗೆ ಈ ಒಳ್ಳೆ ಕರ್ಮದ ಬಗ್ಗೆ ಕೆಟ್ಟ ಕರ್ಮದ ಬಗ್ಗೆ ಮಾತಾಡಿದಾಗ ಒಂದು ಕಮೆಂಟ್ ನೆನಪಾಯ್ತು. ಒಬ್ರು ಒಂದು ಕಮೆಂಟ್ ಹಾಕಿದ್ರು, ನಾವು ಒಳ್ಳೇದ್ ಮಾಡಿದ್ರೆ ಖಂಡಿತ ದೇವ್ರು ನಮ್ಗೆ ಒಳ್ಳೇದ್ ಮಾಡೇ ಬಿಡ್ತಾನ, ನಾವೇನು ಮಾಡಿಲ್ಲ ಅಂದ್ರೂ ಒಳ್ಳೇದ್ ಮಾಡ್ತಾನ ಅಂತ ಹೇಳ್ಬಿಟ್ಟು. ದುರಾಂಕಾರದಿಂದ ಮೆರೆದ್ರೆ ನಾವೆಷ್ಟೇ ಒಳ್ಳೇದ್ ಮಾಡಿದ್ರು ಕೂಡ ಅದು ಕೆಟ್ಟ ಕರ್ಮವಾಗಿ ಬದಲಾಗತ್ತೆ. ಯಾಕಂದ್ರೆ ದುರಾಂಕಾರ ಅನ್ನೋದು ಸಾಮಾನ್ಯದಲ್ಲ ಅದು. ಹಾಗಾಗಿ ಸ್ವಲ್ಪ ದುರಾಂಕಾರ, ಅಹಂಕಾರ ಬಿಟ್ಟು ತಗ್ಗಿ ಬಗ್ಗಿ ನಡೆದ್ರೆ ಖಂಡಿತ ಒಳ್ಳೇದಾಗತ್ತೆ. ಹಾಗೆ ಮತ್ತೆ ಕೈ ಕಟ್ಕೊಂಡ್ ಕೂತ್ಕೊಂಡ್ರೆ ಎಲ್ಲಾನು ಒಳ್ಳೇದಾಗಲ್ಲ. ಯಾಕಂದ್ರೆ ನೀವು ಈಗ ದುಡಿದ್ರೇನೆ ದುಡ್ಡು ಬರುತ್ತೆ, ದುಡ್ಡು ಬಂದ್ರೆ ನಮ್ಗೆ ಹೊಟ್ಟೆಗೆ ಅನ್ನ ಬರುತ್ತೆ. ಹಾಗೆ ಕಷ್ಟಗಳಿಗೆ ನಾವು ಆ ಬಂದಿರೋ ಕಷ್ಟಕ್ಕೆ ಓಡಿಸ್ಬೇಕಂದ್ರೆ ಇನ್ನು ಸ್ವಲ್ಪ ನಾವು ಕಷ್ಟ ಪಡ್ಬೇಕು, ಅವಾಗ ಎಲ್ಲವನ್ನೂ ಕೂಡ ಪರಿಹಾರ ಆಗುತ್ತೆ. ಕೈ ಕಟ್ಕೊಂಡು ಕೂತ್ಕೊಂಡ ತಕ್ಷಣ ಯಾವುದು ಪರಿಹಾರ ಆಗಲ್ಲ. ಆಯ್ತಾ? ನಿಮ್ ಕಮೆಂಟ್ಗೆ ಈ ಉತ್ತರ
ಸಿಕ್ಕಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.